ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕರ್ತನಾದ ಯೇಸುವಿನ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಇನ್ನೊಂದು ದಿನ, ಇನ್ನೊಂದು ಸಾರಿ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುತ್ತಾ, ನಿಮ್ಮ ವಾತ್ಸಲ್ಯ ಹೊಂದಬೇಕೆಂದು, ನಿಮ್ಮೊಂದಿಗಿನ ಸಹವಾಸವುಳ್ಳ ಅನುಭವ ಹೊಂದುವ ಹಾಗೆ ನಿಮ್ಮ ವಾಕ್ಯದಿಂದ ಬಲಗೊಳ್ಳಬೇಕೆಂದು ನಿಮ್ಮ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೇವೆ. ಈ ಸಮಯವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ಚೆನ್ನಾಗಿದ್ದೀರಾ ಪ್ರಿಯರೇ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಮಾಡಿದ್ದೀರಾ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಬಹಳಷ್ಟು ಸಾರಿ ನಾವು ಒಬ್ಬರಿಗೊಬ್ಬರು ಭೇಟಿಯಾಗುವಾಗ ಚೆನ್ನಾಗಿದ್ದೀರಾ, ಹೌ ಆರ್ ಯು ಎಂಬ ಮಾತು ಕೇಳ್ತಿರ್ತೇವೆ. ಆದರೆ ವಿಶ್ವಾಸಿಗಳಾಗಿ ನಾವು ಭೇಟಿಯಾಗುವಾಗ, ದೇವರ ಮಕ್ಕಳಾಗಿ ನಾವು ಭೇಟಿಯಾಗುವಾಗ ಅದಕ್ಕಿಂತಲೂ ಚೆನ್ನಾಗಿ ಅದು ಕೂಡ ಕೇಳೋಣ. ಬೇಡ ಅನ್ನುತ್ತಾ ಇಲ್ಲ, ಚೆನ್ನಾಗಿದ್ದೀರಿ ಎಂದು ಕೇಳೋಣ. ಆದರೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಾ? ಈ ದಿನ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ ಎಂದು ಹೀಗೆ ನೀವು ಎಷ್ಟು ಜನರಿಗೆ ಭೇಟಿಯಾಗ್ತೀರೋ ಅವರೆಲ್ಲರಿಗೂ ಕೇಳಿ ನೋಡಿರಿ. ದೊಡ್ಡ ವಿಷಯವೇನೆಂದರೆ, ನೀವು ಹಾಗೆ ಕೇಳುತ್ತಿರುವಾಗ ನೀವು ಹಾಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೀರೋ ಇಲ್ಲವೋ ಎಂದು ನೀವು ಕೂಡ ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ಹಾಗೆ ಕೇಳುವುದರ ಮೂಲಕ ನೀವು ಕೂಡ ಪ್ರಾರ್ಥಿಸಿಕೊಳ್ಳುವ ಅವಕಾಶವಿರುತ್ತೆ. ನಿಜ ಪ್ರಿಯರೇ, ನಾವು ಬಹಳಷ್ಟು ಜನರಿಗೆ ಭೇಟಿಯಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಅದು ಇದು ಎಂಬುದಾಗಿ ಹೇಳುವಾಗ, ನೀವು ಮಾನಸಾಂತರ ಹೊಂದಿದ್ದೀರಾ ಎಂದು ಕೇಳಿ ನೋಡಿ. ರಕ್ಷಿಸಲ್ಪಟ್ಟಿದ್ದೀರಾ? ನಿಮ್ಮ ಜೀವಿತದಲ್ಲಿ ದೇವರೊಂದಿಗೆ ಮುಖಾಮುಖಿಯಾಗಿ ಭೇಟಿಯಾದ ಅನುಭವವಿದೆಯಾ? ಈ ರೀತಿ ಎಲ್ಲ ಪ್ರಶ್ನೆ ಕೇಳಿದ್ರೆ ಅವರಿಗೆ ಕೋಪ ಬರುತ್ತೆ ಬಿಡಿ. ಒಂದು ಚಿಕ್ಕ ಪ್ರಶ್ನೆ ನಮ್ಮನ್ನು ನಾವು ಎಷ್ಟೋ ಹೆಚ್ಚಾಗಿ ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತೆ. ಅದು ಕೃಪೆಯಿಂದ, ಕನಿಕರದಿಂದ, ಪ್ರೀತಿಯಿಂದ. ಒಬ್ಬ ತಾಯಿ ಮಗುವನ್ನು ಕೇಳಿದಂತೆ, ಒಬ್ಬ ಫ್ರೆಂಡ್ ಮತ್ತೊಬ್ಬ ಫ್ರೆಂಡಿಗೆ ಕೇಳಿದಂತೆ, ನಾವು ಇತರರಿಗೆ ಪ್ರೀತಿಯನ್ನು ತೋರಿಸುತ್ತಾ ನಾವೇನೋ ಶ್ರೇಷ್ಠರಾಗಿದ್ದೇವೆ, ಅವರೇನೋ ಕೀಳುಮಟ್ಟದವರಾಗಿದ್ದೇವೆ ಎನ್ನುವಂತೆ ಅಲ್ಲದೆ, ನಾವು ಒಬ್ಬರನ್ನೊಬ್ಬರು ಮೃದುವಾಗಿ ಸಂಭಾಷಿಸಿಕೊಳ್ಳುತ್ತಾ ಇಂತಹ ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ನಾವು ಹಂಚಿಕೊಳ್ಳುವಾಗ ಸಮಾಧಾನವನ್ನು ಹೊಂದಿಕೊಳ್ತೇವೆ, ಜಾಗರೂಕರಾಗಿ ಇರುತ್ತೇವೆ. ಶುಕ್ರವಾರ ಉಪವಾಸ ಪ್ರಾರ್ಥನೆ ಇಟ್ಕೊಳ್ತಾರೆ. ಈ ರೀತಿ ವಾರಕ್ಕೆ 1 ದಿನ 2 ದಿನ ಪ್ರತ್ಯೇಕವಾಗಿ ನಾವು ಪ್ರಾರ್ಥನೆ ಮೀಟಿಂಗ್ಗಳನ್ನು ನಮ್ಮ ಸಭೆಗಳಲ್ಲಿ, ಆಲಯಗಳಲ್ಲಿ ನಡೆಸುತ್ತಾ ಇರುತ್ತೇವೆ. ಅದು ಬಹಳ ಅವಶ್ಯಕವಾಗಿರುತ್ತದೆ. ಪ್ರಾರ್ಥನೆ ಕುರಿತಾಗಿ ಕೂಡ ನಾವು ಕಲಿತುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ವಾರಕ್ಕೆ 2 ಆವರ್ತಿ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತದೋ, ಭಾನುವಾರ ಸಭೆಗೆ ಹೋಗಿ ಬಂದ್ರೆ ಸಾಕಾಗುತ್ತದೋ ಎಂದು ಕೇಳಬೇಡಿರಿ. ಕ್ರಿಸ್ತನೊಂದಿಗೆ ನಾವು ಜೀವಿಸುತ್ತಿದ್ದೇವೆ ಎನ್ನುವಂಥದ್ದು ನಮ್ಮ ಶ್ವಾಸ ಯಾವ ರೀತಿಯಾಗಿ ತೆಗೆದುಕೊಂಡು ಬಿಡುತ್ತೇವೋ, ಶ್ವಾಸ ತೆಗೆದುಕೊಂಡು ಶ್ವಾಸ ಬಿಡುತ್ತೇವೋ, ಅದೇ ರೀತಿ ದೇವರೊಂದಿಗೆ ಸಹವಾಸದಲ್ಲಿರುವಂಥದ್ದು ನಿಜವಾದ ಕ್ರೈಸ್ತಿಯ ಜೀವಿತವಾಗಿದೆ. ಥೆಸಲೋನಿಕದವರಿಗೆ ಬರೆದಂತಹ 1ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಅಲ್ಲಿ 16 ಮತ್ತು 17ನೇ ವಚನ ಒಟ್ಟಿಗೆ ಜೋಡಿಸಲಾಗಿವೆ. 16ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳ್ರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂತಹ ದೇವರ ಚಿತ್ತ. ದೇವರ ಚಿತ್ತ ಏನಾಗಿದೆ ನಮ್ಮ ವಿಷಯದಲ್ಲಿ ಎನ್ನುವುದಾದರೆ, ಯಾವಾಗಲೂ ಸಂತೋಷವಾಗಿರುವಂಥದ್ದು, ಎಡಬಿಡದೆ ಪ್ರಾರ್ಥನೆ ಮಾಡುವಂಥದ್ದು, ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದೇ ದೇವರ ಚಿತ್ತ ಆಗಿದೆ. ಯಾವಾಗಲೂ ಸಂತೋಷವಾಗಿರುವಂಥದ್ದು ಹೇಗೆ ಆಗುತ್ತದೆ? ಎಡಬಿಡದೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ನೀವಾಗಿರೋದಾದರೆ ಯಾವಾಗಲೂ ನೀವು ಸಂತೋಷವಾಗಿರಬಲ್ಲಿರಿ. ಯಾವಾಗಲೂ ದೇವರೊಂದಿಗೆ ಸಹವಾಸ ಮಾಡುವ ಅನುಭವವನ್ನು, ಪ್ರಾರ್ಥಿಸಿಕೊಳ್ಳುವ ಅನುಭವವನ್ನು, ಪ್ರಾರ್ಥನೆಯಲ್ಲಿ ನೀವು ಹೊಂದಿಕೊಂಡ ಉತ್ತರವನ್ನು ನೀವು ಜ್ಞಾಪಕ ಮಾಡಿಕೊಳ್ಳುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ನೀವು ಕೃತಜ್ಞತಾ ಸ್ತುತಿ ಸಲ್ಲಿಸುವವರಾಗಿರುತ್ತೀರಿ. ದೇವರು ನಮ್ಮನ್ನು ನಾವು ಅಳುತ್ತಾ ಕೂತ್ಕೊಳ್ಳುವುದಕ್ಕಾಗಿ, ಕೊರತೆಯಲ್ಲಿರುವುದಕ್ಕಾಗಿ, ಗುಣಗುಟ್ಟುತ್ತಾ ಗೋಳಾಡುತ್ತಾ ಇರುವುದಕ್ಕಾಗಿ ನಮ್ಮನ್ನು ಸೃಷ್ಟಿಸಲಿಲ್ಲ. ನಾವು ಹಾಗೆ ಇರಬೇಕೆಂದು ಕೂಡ ಆಶಿಸಲಿಲ್ಲ. ದೇವರ ಮಕ್ಕಳಾದ ನಂತರ ದೇವರೊಂದಿಗೆ ನಾವು ಸಹವಾಸವುಳ್ಳವರಾಗಿರುವುದನ್ನು ಕಲಿತುಕೊಳ್ಳಬೇಕು.
ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಸ್ವಲ್ಪವೂ ನಿಲ್ಲದೆ ಮಳೆ ಸುರಿತಾ ಇದೆ ಎಂದು ಹೇಳುತ್ತಾರಲ್ಲವೇ? ಅಂದರೆ ಮಳೆಯ ಹನಿಗಳು ಬೀಳುತ್ತಲೇ ಇರುತ್ತವೆ. ಒಂದೇ ಸಾರಿ ಭಾರೀ ಮಳೆ ಸುರಿದು ನಿಂತು ಹೋಗುವುದಾದರೆ ಸ್ವಲ್ಪ ನಾವು ಕೆಲಸಕ್ಕಾಗಿ ಹೋಗ್ಬೋದು. ಆದರೆ ಕೆಲವೊಂದು ಸಾರಿ ಮಳೆ ಕಂಟಿನ್ಯೂಸ್ ಆಗಿ ಬರುತ್ತಲೇ ಇರುತ್ತೆ, ಹನಿ ಕಡಿಯುತ್ತಲೇ ಇರುತ್ತೆ. ಮಳೆ ಬರುವ ಹಾಗೆ ಮೇಘಗಳು ಕವಿದಿರುತ್ತವೆ. ಆ ದಿನವಿಡೀ ಮೋಡ ಕವಿದುಕೊಂಡಂತೆ ಇರುತ್ತದೆ ಅಲ್ಲವೇ? ಹಾಗೆಯೇ ನಾವು ಭಕ್ತಿಯ ಜೀವಿತದಲ್ಲಿ ಬಹಳಷ್ಟು ಸಾರಿ ನಾವು ಅಂದುಕೊಳ್ಳೋದೇನೆಂದರೆ, ಏನೋ ದೊಡ್ಡ ತುಫಾನು ಗಾಳಿ ಬಂದಂತೆ ದೊಡ್ಡ ಆರ್ಭಾಟದೊಂದಿಗೆ, ಕಿರ್ಚಾಟದೊಂದಿಗೆ, ಇಲ್ಲವೇ ಹಲ್ಲೆಲೂಯದೊಂದಿಗೆ, ಸ್ತೋತ್ರದೊಂದಿಗೆ ಒಂದು 10 ನಿಮಿಷವೋ ಇಲ್ಲವೇ 1 ಗಂಟೆಯೋ ಗಡಗಡ ಅಂತ ಪ್ರಾರ್ಥನೆ ಮಾಡಿ ಮುಗಿದೋಯ್ತು ಅಂದುಕೊಳ್ತೇವೆ. ಆಮೇನ್ ಅಂದ ಕೂಡಲೇ ಮತ್ತೆ ಇಷ್ಟಾನುಸಾರವಾಗಿ ಜೀವಿಸ್ತೇವೆ. ಅದು ಎಡಬಿಡದೆ ಪ್ರಾರ್ಥಿಸುವಂಥದ್ದಲ್ಲ. ಎಡಬಿಡದೆ ಮಳೆ ಸುರಿಯುವುದು ಅಂದರೆ ಆಯಾ ಸಮಯದಲ್ಲಿ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಆದರೆ 1 ಹನಿ ಆಗಲಿ 2 ಹನಿ ಆಗಲಿ ಕಂಟಿನ್ಯೂ ಆಗಿ ಮಳೆ ಸುರಿಯುತ್ತಲೇ ಇರುತ್ತೆ. ಅದೇ ರೀತಿ ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಆಯಾ ಸಮಯದಲ್ಲಿ ಗಟ್ಟಿಯಾಗಿ ದೇವರಿಗೆ ಮೊರೆಯಿಡುತ್ತೇವೆ, ಮೊಳಕಾಲೂರಿ ಪ್ರಾರ್ಥಿಸುವವರಾಗಿರುತ್ತೇವೆ. ಆದರೆ ಯಾರೂ ಎಡಬಿಡದೆ ಮೊಳಕಾಲೂರಲು ಆಗೋದಿಲ್ವಲ್ಲ, ದಿನಾವಿಡೀ ಮೊಳಕಾಲೂರ್ಲಿಕ್ಕಾಗೋದಿಲ್ವಲ್ಲ. ಆ ರೀತಿ ದಿನಾವಿಡೀ ಪ್ರಾರ್ಥನೆ ಮಾಡ್ಕೊಂಡು ಕೂತ್ರೆ ಕೆಲಸ ಯಾರು ಮಾಡ್ತಾರೆ ಅಂತ ಅಂದ್ಕೊಳ್ತೇವಲ್ಲವೇ? ಆದರೆ ನಾವು ಪ್ರಾರ್ಥನೆ ಆಯಾ ಸಮಯದಲ್ಲಿ ಮಾಡಿದ್ರೂ ಸಹ ಪ್ರಾರ್ಥನೆಯ ಮನಸ್ಸುಳ್ಳವರಾಗಿರುವಂಥದ್ದಾಗಿದೆ. ಪ್ರೇಯರ್ ಆಟಿಟ್ಯೂಡ್ ಅಂದರೆ ಪ್ರಾರ್ಥನೆಯ ಸ್ವಭಾವವುಳ್ಳವರಾಗಿರೋದು. ಏನದು? ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಿದ್ದಾರೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ ಎಂಬ ಆಲೋಚನೆ ನಿಮ್ಮೊಳಗೆ ಇದೆ ಅಂದ್ಕೊಳ್ಳಿ. ಅಂತಹ ನಂಬಿಕೆ ನಿಮ್ಮೊಳಗಡೆ ಇದೆ ಅಂದ್ಕೊಳ್ಳಿ. ನೀವು ದೇವರಿಗೆ ಆಯಾ ಸಮಯದಲ್ಲಿ ನಿಮಗೆ ಗೊತ್ತಾಗಲಾರದಂತೆ ದೇವರೇ ಸಹಾಯ ಮಾಡಿರಿ, ದೇವರೇ ನಿಮ್ಮ ಕೃಪೆ ತೋರಿಸಿರಿ, ನಿಜವೇ ನೀವು ದೊಡ್ಡ ದೇವರಲ್ಲವೋ, ಗತದಲ್ಲಿ ಹೀಗೆ ಮಾಡಿದ್ದೀರಲ್ಲವೋ ಎಂಬುದಾಗಿ ಸ್ಪಾಂಟೇನಿಯಸ್ ಆಗಿ ನಿಮ್ಮೊಳಗಡೆಯಿಂದ ಆ ಪ್ರಾರ್ಥನೆಯ ಆತ್ಮ, ಪ್ರಾರ್ಥನೆಯ ಮನಸ್ಸು ನೀವು ಹೊಂದಿಕೊಳ್ತೀರಿ. ಅದೇ ಪ್ರಿಯರೇ ನಿಜವಾದ ಕ್ರೈಸ್ತಿಯ ಜೀವಿತ. ಆಯಾ ಸಮಯಗಳಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು ತಪ್ಪದೆ ಅನುಸರಿಸಬೇಕು. ಆದರೆ ಅನೇಕ ಸಮಯಗಳಲ್ಲಿ ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಬೇಡಿಕೊಳ್ಳುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು, ದೇವರ ಮನಸ್ಸನ್ನು ಅರಿತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂದರೆ ಪ್ರಾರ್ಥನೆ ಮನಸ್ಸುಳ್ಳವರಾಗಿರಿ. ಕೆಲವೊಂದು ಸಾರಿ ನಾವು ತುಟಿಗಳಿಂದ ಗಟ್ಟಿಯಾಗಿ ಕೆರ್ಚಿ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಮನಸ್ಸಿನೊಳಗೆ ದೇವರನ್ನು ಹೊಂದಿಕೊಂಡಿರುವ ಅನುಭವವುಳ್ಳವರಾಗಿರಬಹುದು. ಯಾಕೆಂದರೆ ನಮ್ಮ ನರಳಾಟವನ್ನು ಕೂಡ ಕರ್ತನು ಕೇಳುತ್ತಾರೆ. ಮಾತಿಲ್ಲದ ಪ್ರಾರ್ಥನೆಯನ್ನು ಕೂಡ, ಹೃದಯದಲ್ಲಿರುವ ಆವೇದನೆಯನ್ನು ಕೂಡ ದೇವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ನರಳಾಡುವಾಗ, ದೇವರೇ ಕರ್ತನೆ, ಈ ಬಾಧೆಗಳಿಂದ ನನ್ನನ್ನು ಬಿಡಿಸಿರಿ, ಈ ಪರಿಸ್ಥಿತಿಗಳಿಂದ ನನ್ನನ್ನು ತಪ್ಪಿಸಿರಿ, ನಿಮಗೋಸ್ಕರ ಬದುಕುವ ಆಸೆ ಇದೆ, ನನಗೆ ಸಹಾಯ ಮಾಡಿರಿ ಎನ್ನುವ ರೀತಿಯಲ್ಲಿ ನೀವು ಆ ಸಣ್ಣ ಸಣ್ಣ ಮಾತಿನ ವಿಷಯದಲ್ಲಿ ಸಣ್ಣ ಸಣ್ಣ ಪದಗಳಿಂದ ಮಾಡಿರುವ ಪ್ರಾರ್ಥನೆಯನ್ನು ಕೂಡ ದೇವರಿಗೆ ಕೇಳಿಸುವುದರಿಂದ ಅದು ಎಡಬಿಡದೆ ಮಾಡುವ ಪ್ರಾರ್ಥನೆಯಾಗಿರುತ್ತೆ. ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಆ ಕೆಲಸದ ಮಧ್ಯದಲ್ಲಿ ಪ್ರಾರ್ಥನೆಯ ಮನಸ್ಸುಳ್ಳವರಾಗಿರುವಾಗ ಪ್ರತಿಯೊಂದು ವಿಷಯದಲ್ಲಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥವರಾಗಿರುತ್ತೀರಿ. ಅಷ್ಟಕ್ಕೂ ಎಡಬಿಡದೆ ಮಾಡುವ ಪ್ರಾರ್ಥನೆ ಅಂದರೆ ದೇವರನ್ನು ಸ್ತುತಿಸುವಂಥದ್ದಾಗಿದೆ, ಪ್ರಾರ್ಥಿಸುವಂಥದ್ದಾಗಿದೆ, ಕೃತಜ್ಞತಾ ಸ್ತುತಿ ಸಲ್ಲಿಸುವಂಥದ್ದಾಗಿದೆ. ನಾವು ಸಂತೋಷವಾಗಿರುವಾಗ ಖಚಿತವಾಗಿಯೂ ಹಲ್ಲೆಲೂಯ ಸ್ತುತಿ ಮಹಿಮೆ ಎಂಬ ಹಾಡನ್ನು ನಾವು ಹಾಡುತ್ತಲೇ ಇರ್ತೇವೆ. ಸಂತೋಷವಾಗಿರುವಾಗ ದೇವರೇ ನಿಮಗೆ ವಂದನೆಗಳು, ದೇವರೇ ನಿಮಗೆ ಸ್ತೋತ್ರ, ನೀವು ಎಷ್ಟು ಒಳ್ಳೆ ದೇವರು, ನಮಗೆ ಇದು ಸ್ಪಾಂಟೇನಿಯಸ್ ಆಗಿ ನಮ್ಮ ಹೃದಯದೊಳಗಡೆಯಿಂದ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಸಂತೋಷವಾಗಿರುವವನು ದೇವರನ್ನು ಸ್ತುತಿಸುತ್ತಾನೆ. ಅದೇ ರೀತಿ ಸಂತೋಷ ಕಳೆದುಕೊಂಡಾಗ ದೇವರಿಗೆ ಬಾಧೆಪಡಿಸುವವರು ಕೂಡ ಆಗಿರುತ್ತೇವೆ. ಸಂತೋಷವಿಲ್ಲದೆ ನಾವು ಕೊರತೆ ಕಷ್ಟಗಳು ತೀರಿಲ್ಲ ಎಂಬ ಭಾವನೆಯಲ್ಲಿರುವಾಗ ಆ ಗುಣಗುಟ್ಟುವಿಕೆಗೆ, ಸಂದೇಹಕ್ಕೆ ಅವಕಾಶ ಕೊಡ್ತೇವೆ. ದೇವರ ಮೇಲೆ ಅಪನಂಬಿಕೆಯ ಯೋಚನೆಗಳು ಇಟ್ಕೊಂಡು ದೇವರ ಮೇಲೆ ಗುಣಗುಟ್ಟುವಂಥದ್ದು ಬಹಳ ಭಯಂಕರವಾದದ್ದು. ಯಾವತ್ತೇ ಆಗಲಿ ದೇವರ ಮೇಲೆ ಗುಣಗುಟ್ಟುವುದಕ್ಕೆ ಅವಕಾಶ ಕೊಡಬೇಡಿ. ಆ ಕಾಲದಲ್ಲಿ ಇಸ್ರಾಯೇಲರು ಸಣ್ಣ ಸಣ್ಣ ಮಾತಿಗೆ ಮೋಶೆಯ ಬಳಿಗೆ ಬಂದು ಗುಣಗುಟ್ಟುತ್ತಿರುವಾಗ, ಅಯ್ಯ ನೀವು ಗುಣಗುಟ್ಟುತ್ತಿರೋದು ನಮ್ಮ ಮೇಲೆ ಅಲ್ಲ, ನಿಮ್ಮನ್ನು ಬಿಡಿಸಿದಾತನು ದೇವರು, ಇಲ್ಲಿಯವರೆಗೂ ನಿಮ್ಮನ್ನು ಕರೆತಂದಾತನು ದೇವರು, ನಿಮ್ಮನ್ನು ಪೋಷಿಸುವಾತನೂ ಆತನೇ, ನಿಮ್ಮನ್ನು ನಡೆಸುವಾತನೂ ಆತನೇ, ನೀವು ಆತನಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇದ್ದೀರಿ.
ಗುಣಗುಟ್ಟಬೇಡಿರಿ. ಗುಣಗುಟ್ಟಿ ಅನೇಕರು ಸಂಹಾರಕನಿಂದ ಬಲಿಯಾಗಬೇಡಿ. ಗುಣಗುಟ್ಟುವಾಗ ಸೈತಾನನಿಗೆ ದೊಡ್ಡ ಸಂಭ್ರಮ. ಅವನ ಕೈಗೆ ನಮ್ಮನ್ನು ನಾವು ಕೊಟ್ಟುಬಿಡುವ ಹಾಗಿರುತ್ತೆ. ಅಪವಾದಿಯಾದ ಸಂಹಾರಕನಿಂದ ಅವರು ಸಂಹರಿಸಲ್ಪಟ್ಟರು ಎಂಬುದಾಗಿ ಬೈಬಲ್ನಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿದೆ. ದೇವರು ಎಂದೇ ಆಗಲಿ ಸ್ತುತಿಗೆ ಪಾತ್ರನೇ ಹೊರತು ದೂಷಣೆಗೆ ಪಾತ್ರನಲ್ಲ. ದೇವ ದೂಷಣೆ ಎನ್ನುವಂಥದ್ದು ಕೂಡ ದೊಡ್ಡ ಪಾಪವೇ ಆಗಿದೆ. ದೇವರನ್ನು ಸ್ತುತಿಸುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ, ನಿಜವಾದ ಸಂತೋಷವುಳ್ಳವರಾಗಿರುತ್ತೇವೆ. ಎಡಬಿಡದೆ ಮಾಡುವ ಪ್ರಾರ್ಥನೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಒಂದು ಮಾತನ್ನು ಹೇಳಿದ್ದಾರೆ. ಅವರು ಬೇಸರಗೊಳ್ಳದೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇರಬೇಕು ಎಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಬೇಸರಗೊಳ್ಳದೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಿರಬೇಕು ಎನ್ನುವುದಕ್ಕೆ ಒಂದು ಸಾಮ್ಯವನ್ನು ಹೇಳಿದರಂತೆ. ದೇವರಿಗೂ ಭಯಪಡದಂತಹ, ಮನುಷ್ಯರಿಗೂ ಭಯಪಡದಂತಹ ಒಬ್ಬ ನ್ಯಾಯಾಧಿಕಾರಿಯ ಪಟ್ಟಣದಲ್ಲಿದ್ದನಂತೆ. ಆದರೆ ಒಬ್ಬ ವಿಧವೆ ದಿನಾಲು ಬಂದು, ಅಯ್ಯ ನನ್ನ ನ್ಯಾಯ ತೀರಿಸು ಎಂದು ಗೋಳಾಡುತ್ತಾ ಇದ್ದಳಂತೆ. ಅವನು ಎಷ್ಟೋ ಕಠಿಣ ಮನಸ್ಸುಳ್ಳವನಾಗಿದ್ದನು. ಆದರೆ ಆಕೆ ಮೇಲಿಂದ ಮೇಲೆ ಬಂದು ಅವನಿಗೆ ಪೀಡಿಸುತ್ತಾ ಇರುವುದರಿಂದ 5ನೇ ವಚನ ನೋಡಿ, ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆಯು ಬಂದು ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಮೇಲಿಂದ ಮೇಲೆ ಬರುತ್ತಾ ಇರುವುದರಿಂದ ಈಕೆಗೆ ನ್ಯಾಯ ತೀರಿಸೋಣ ಎಂಬುದಾಗಿ ಅನ್ಯಾಯಸ್ಥನಾದ ನ್ಯಾಯಸ್ಥಾಪಕನು ಅಂದುಕೊಳ್ತಾನೆ. ಅದಕ್ಕೆ ಯೇಸು ಹೇಳುತ್ತಾರೆ, ಮತ್ತು ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿಯೇ ಅಂದುಕೊಂಡದ್ದನ್ನು ನೋಡಿರಿ. ಅನ್ಯಾಯಗಾರನಾದ ನ್ಯಾಯಾಧಿಪತಿಯೇ ಪದೇ ಪದೇ ಕೇಳುತ್ತಾ ಇರುವುದರಿಂದ ನ್ಯಾಯ ತೀರಿಸುತ್ತೇನೆ ಅನ್ನುತ್ತಾನಲ್ಲವೇ? ಹಾಗಾದರೆ ಅಂದರೆ ಆ ರೀತಿಯಾಗಿ ಅನ್ಯಾಯಗಾರನೇ ನ್ಯಾಯ ತೀರಿಸೋದಾದರೆ ದೇವರು ತಾನು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ತನಗೆ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ನ್ಯಾಯ ತೀರಿಸದೇ ಇರುವನೇ? ಆತನು ಅವರಿಗೆ ಬೇಗ ನ್ಯಾಯ ಇಲ್ಲವೇ ಶೀಘ್ರದಲ್ಲಿಯೇ ನ್ಯಾಯ ತೀರಿಸುವನು. ಅವರ ವಿಷಯವಾಗಿಯೇ ತಾನೇ ಆತನು ದೀರ್ಘಶಾಂತಿ ತೋರಿಸುತ್ತಿದ್ದಾನೆ ಎಂಬುದಾಗಿ ನಿಮ್ಮೊಂದಿಗೆ ಹೇಳುತ್ತಿದ್ದೇನೆ. ಅನ್ಯಾಯಗಾರನೇ ಪದೇ ಪದೇ ಬಂದಿದ್ದಕ್ಕೆ ನ್ಯಾಯ ತೀರಿಸಿರುವುದಾದರೆ ದೇವರು ತಾನು ಆದುಕೊಂಡವರು ರಾತ್ರಿ ಹಗಲು ತನಗೆ ಮೊರೆ ಇಡುವುದಾದರೆ ಅವರ ನ್ಯಾಯವನ್ನು ತೀರಿಸುವುದಿಲ್ಲವೋ? ತಪ್ಪದೆ ತೀರಿಸುವನು. ಎಡಬಿಡದೆ ಪ್ರಾರ್ಥನೆ ಮಾಡುವುದು ಅಂದರೆ ಉತ್ತರ ಬರುವವರೆಗೂ ಪ್ರಾರ್ಥನೆ ಮಾಡುವುದು ಎಂದರ್ಥ. ಬಹಳಷ್ಟು ಜನ ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಎಂದು ಹೇಳ್ತಾರೆ. ಯಾಕೆಂದರೆ ನಿಮಗೆ ಉತ್ತರ ಬರುವುದಕ್ಕಿಂತ ಮುಂಚೆ ಪ್ರಾರ್ಥನೆಗೆ ಫುಲ್ ಸ್ಟಾಪ್ ಹಾಕಿದ್ರಿ. ನಿಮಗೆ ದೇವರು ಉತ್ತರ ಕೊಡುವವರೆಗೂ ನೀವು ಪ್ರಾರ್ಥಿಸುತ್ತಲೇ ಇರಬೇಕು. ಅದಕ್ಕೋಸ್ಕರವೇ ಕಾದುಕೊಂಡಿದ್ದಾರೆ ದೇವರು. ನಿಮ್ಮ ನಂಬಿಕೆ ಎಷ್ಟಾಗಿದೆ, ನಿಮ್ಮ ವಿಶ್ವಾಸ ಎಷ್ಟಾಗಿದೆ, ನೀವು ಪೂರ್ತಿಯಾಗಿ ದೇವರ ಮೇಲೆ ಆಧಾರಗೊಂಡಿದ್ದೀರೋ, ನೀವು ನಿಜವಾಗ್ಲೂ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಅರಿತುಕೊಳ್ಳಬೇಕು ಎಂದು ಬಯಸುತ್ತಾ ಇದ್ದೀರಾ, ದೇವರ ಸಹಾಯ ಕೋರಿಕೊಳ್ತಾ ಇದ್ದೀರಾ ಎಂದು ಕರ್ತನು ಪರಿಶೀಲಿಸುವುದಕ್ಕಾಗಿ ಕಾದುಕೊಂಡಿದ್ದಾರೆ. ನೋಡಿ, ಪೂರ್ವಕಾಲದಲ್ಲಿ, ಈ ದಿನಗಳಲ್ಲಿ ಫ್ರಿಡ್ಜ್ ಬಂದಿವೆ ಎಲ್ಲರ ಮನೆಯಲ್ಲಿ. ಅನ್ನ ಹಳಿಸಿ ಹೋಗ್ತಾ ಇಲ್ಲ, ಉಳಿದ ಅನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನುತ್ತಿದ್ದಾರೆ. ಪೂರ್ವಕಾಲದಲ್ಲಿ ಉಳಿದ ಅನ್ನ ಬಡವರಿಗಾಗಲಿ ಕೊಡ್ತಿದ್ರು. ಭಿಕ್ಷಗಾರರೇನಾದರೂ ಅಮ್ಮ ಅಯ್ಯ ಹಸುವೆ ಆಗಿದೆ ಅಂದಾಗ ಆ ಮನೆಯಲ್ಲಿ ಉಳಿದುಕೊಂಡಿದ್ದ ಆಹಾರವನ್ನೆಲ್ಲ ಕೊಟ್ಟು ಕಳಿಸುತ್ತಾ ಇದ್ರು. ಆ ಭಿಕ್ಷಗಾರರು ಮಾಡೋದೇನು, ಬಹಳ ಮನೆ ತಿರುಗಾಡ್ತಾರೆ. ಅಮ್ಮ ಅನ್ನ ಹಾಕಿ ಅನ್ನುತ್ತಾರೆ. ಒಂದು ಮನೆಗೆ ಬಂದು 1 ಸಾರಿ ಕೇಳ್ತಾರೆ, 2 ಸಾರಿ ಕೇಳ್ತಾರೆ, ಉತ್ತರ ಬರದಿದ್ದರೆ ಪರವಾಗಿಲ್ಲ ಅಂತ ಹೇಳಿ ಮತ್ತೊಂದು ಮನೆಗೆ ಹೋಗ್ತಾರೆ. ಹೌದಲ್ಲವೇ? ಕೆಲವು ಸಾರಿ ಆ ಮನೆ ಸ್ತ್ರೀ ಆ ಮನೆಯೊಳಗಡೆ ಅವೆಲ್ಲವನ್ನು ಸಿದ್ಧ ಮಾಡಿ ತರೋಷ್ಟೊತ್ತಿಗೆ, ಬೀದಿಗೆ ಬರೋಷ್ಟೊತ್ತಿಗೆ ಆ ಭಿಕ್ಷೆಗಾರನು 4ನೇ ಮನೆಯಲ್ಲಿರ್ತಾನೆ. ಹಾಗೆ ಆಕೆ ಬಹಳ ಬಾಧೆ ಪಡ್ತಾಳೆ. ಬಹಳಷ್ಟು ಸಾರಿ ನಾವು ದೇವರಿಗೆ ಬೇಡಿಕೊಂಡದ್ದನ್ನು ನಮಗೆ ಕೊಡಲು ಆತನು ಅವುಗಳನ್ನು ಸಿದ್ಧಪಡಿಸಿ ನಿಮಗೋಸ್ಕರ ತರುತ್ತಿರುವಾಗ ಅಷ್ಟರೊಳಗೆ ನೀವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿ ನೀವು ಕೆಲಸದಲ್ಲಿ ಮಗ್ನರಾಗಿ ಮರೆತು ಹೋದರೆ ನಿಮಗೆ ಉತ್ತರ ಹೇಗೆ ಬರುತ್ತೆ? ಅದಕ್ಕೆ ಕರ್ತನು ಉತ್ತರಿಸುವವರೆಗೂ ಮಾಡುವಂತಹ ಪ್ರಾರ್ಥನೆಯೇ ಎಡಬಿಡದ ಪ್ರಾರ್ಥನೆಯಾಗಿರುತ್ತೆ. ಕರ್ತನು ಉತ್ತರ ಕೊಡುವವರೆಗೂ ನಿಮ್ಮ ಮನಸ್ಸಿನೊಳಗೆ ಆಟಿಟ್ಯೂಡ್ನಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಿದ್ದಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ದೇವರು ತಪ್ಪದೇ ತನ್ನ ಸಮಯದಲ್ಲಿ ನನಗೆ ಮೇಲನ್ನು ಉಂಟು ಮಾಡ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ನನ್ನನ್ನು ಎಂದಿಗೂ ಮರೆತು ಹೋಗೋದಿಲ್ಲ ಎಂಬ ನಂಬಿಕೆ ನಮ್ಮಲ್ಲಿರುವಾಗ ಅದ್ಭುತ ಕಾರ್ಯಗಳನ್ನು ಅನುದಿನವೂ ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಸಾಕ್ಷ್ಯ ರೂಪದಲ್ಲಿ ಹೇಳುವವರಾಗಿರ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಎಷ್ಟೋ ಸಾರಿ ನಮ್ಮ ಪ್ರಾರ್ಥನೆ ಅರ್ಧದಲ್ಲಿಯೇ ನಿಲ್ಲಿಸಿಬಿಡೋದು, ಆಚಾರದಂತೆ ಮುಗಿಸುವುದು, ಅಪನಂಬಿಕೆಯಿಂದ ಮಾಡೋದು, ನಿರ್ಲಕ್ಷ್ಯೆಯನ್ನು ತೋರಿಸುವುದು ನಿಮ್ಮಿಂದ ಉತ್ತರ ಹೊಂದಲಾರದಕ್ಕೆ ಕಾರಣವಾಗಿದೆ. ನಿಮ್ಮ ಮಕ್ಕಳೆಂದು ಹೇಳಿಕೊಳ್ಳುವ ನಾವು ನಿಮ್ಮೊಂದಿಗೆ ಸಹವಾಸ ಮಾಡಿಕೊಳ್ಳುವ ಅನುಭವ, ಎಡಬಿಡದೆ ಮಾಡುವ ಪ್ರಾರ್ಥನೆ, ಈ ಅನುದಿನದ ಧ್ಯಾನ ಲಾಲಿಸುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪ್ರಾರ್ಥನಾ ಮನವಿ ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೇ ದೇವರು ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಎಷ್ಟೋ ಭಾರದಿಂದ, ನಂಬಿಕೆಯಿಂದ, ಹೋರಾಟದಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ವಾಕ್ಯವನ್ನು ಈ ರೀತಿ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಪ್ರಸಾರ ಮಾಡತಕ್ಕಂತಹ ಕೃಪೆ ಕೊಟ್ಟಿದ್ದಾರೆ. ಈ ಸಂದೇಶ ನಿಮಗೆ ತಲುಪಿಸ್ತಿದ್ದೇವೆ. ಈ ಸಂದೇಶಗಳನ್ನು ಕೇಳಿ ಆಶೀರ್ವಾದ ಹೊಂದಿರಿ, ಇತರರಿಗೆ ಶೇರ್ ಮಾಡಿರಿ, ಅನೇಕರು ರಕ್ಷಣೆ ಹೊಂದುವುದಕ್ಕೆ ಸಹಕರಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತು ಪ್ರಾರ್ಥಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.